ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಟೊಮೊಟೊ, ಕರಿಬೇವು, ಒಂದು ಈರುಳ್ಳಿ, ಕಾಯಿ ತುರಿ, ಕರಿಬೇವಿನ ಸೊಪ್ಪು. ನಾನು ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, 1 ಲೋಟ ರವೆ ತಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ಳೋಣ. ರವೆನ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ರವೆ ಉರಿ ಹಾಕಿದ್ದು ನೋಡ್ರಿ. ರವೆ ಜೊತೆಗೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ರವೆ ಹಾಕಿ ಹುರ್ಕೊಂತ ಇದ್ದೀನಿ. ಸ್ವಲ್ಪ ಕೆಂಪತ್ಲಿ ಒಗ್ಗರಣೆಯಲ್ಲಿ ಹಾಕಿದ್ರೆ ಅದು ಇದು ಮೆತ್ತಗಾಗ್ಬಿಡ್ತೈತಿ. ಹಂಗಾಗಿ ರವದಲ್ಲಿ ಹಾಕಿ ಹುರ್ಕೊಂತ ಇದ್ದೆ ನಾನು ಕಡಲೆಬೇಳೆ, ಉದ್ದಿನಬೇಳೆ. ರವೆ ಹಾಕ್ತಾ ಇದ್ದೀನಿ ನೋಡ್ರಿ. ರವೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ರಿ, ಘಮ ಬರೋ ಮಟ್ಟ. ನೋಡ್ರಿ, ಈ ಥರ ಹುರ್ಕೊಂಡಿದ್ದೀನಿ. ಸಾಕೀಗ ಹುರಿದಿರೋದು. ಈಗ ಒಗ್ಗರಣೆಗೆ ಹಾಕೋಣ. ಪಾತ್ರೆ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ 1 3 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಚಟಪಟ ಅನ್ನಲಿ. ಅದು ಈಗ ಕರಿಬೇವು ಹಾಕ್ತಾ ಇದ್ದೀನಿ. ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮೊಟೊ, ತರಕಾರಿಗಳು ಹೆಚ್ಚಿಟ್ಕೊಂಡ್ರೆ ಬೀನ್ಸು, ಕ್ಯಾರೆಟು, ಒಂದು ಆಲೂಗಡ್ಡೆ, ಎಣ್ಣೆ ಒಂಚೂರು ಫ್ರೈ ಮಾಡಿ ಆಮೇಲೆ ನೀರು ಹಾಕ್ರಿ. ನೋಡ್ರಿ, ನೀರು ಹಾಕ್ತಾ ಇದ್ದೀನಿ. 1 ಲೋಟ ರವೆ, 2 ಲೋಟ ನೀರು. ಉಪ್ಪು ಹಾಕ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲು ಉಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ತಾ ಇದ್ದೀನಿ. ಮಾಡ್ಬೇಕಾರಣ್ಣಿ ಈಗ ರವೆ ಹಾಕ್ತದೆ ನೋಡ್ರಿ. ಚೆನ್ನಾಗಿ ಕುದಿಲಿ, ಬೇಯಲಿ ರವೆ ಹೊತ್ತು. ತರಕಾರಿ ಉಪ್ಪಿಟ್ಟು ರೆಡಿ ಆಗೈತೆ ನೋಡ್ರಿ. ತಿನ್ಬೇಕಾರೆ ನಿಂಬೆಹಣ್ಣು ಹಾಕೊಂಡು ತಿನ್ರಿ, ಭಾಳ ರುಚಿಯಾಗಿರುತ್ತೆ.